ಹಾಗಾಗಿ ನಮ್ಮ ಪ್ಲೆಟೂನ್ಸು ಸಾಕಷ್ಟು ಜನ ಅಧಿಕಾರಿಗಳೆಲ್ಲರೂ ಬಂದಿದ್ದಾರೆ. ಅದಕ್ಕೋಸ್ಕರ ನಾವು ಈಗೆಲ್ಲ ಒಂದು ವಿಶೇಷವಾದ ಬಂದೋಬಸ್ತನ್ನು ಈಗ ಮಾಡಿಕೊಂಡು ಎಲ್ಲ ಪರಿಸ್ಥಿತಿನ ಹತೋಟಿಗೆ ತಂದಿದ್ದೇವೆ. ಸರ್ ಏನಕ್ಕೆ ಸರ್ ಮೇನ್ ಇನ್ಸಿಡೆಂಟ್ ಏನು ಸರ್, ಯಾಕೆ ಕಾರಣ? ಅದನ್ನು ಇನ್ನು ವೆರಿಫೈ ಮಾಡ್ತಾ ಇದ್ದೇವೆ. ಬಟ್ ಆ ಪ್ರೊಸೆಷನ್ ಟೈಮಲ್ಲಿ ಆಗಿದೆ, ಹಾಗಾಗಿ ಎಕ್ಸಾಕ್ಟ್ಲಿ ಏನಾಗಿದೆ ಅದನ್ನು ವೆರಿಫೈ ಮಾಡ್ತಾ ಇದೆ. ನೋಡ್ಕೊಂಡು ಅದನ್ನು ಅಂದರೆ ಸ್ವಲ್ಪ ಕಲ್ತೂರಾಟ ಆಗಿದೆ. ಅದ್ರ ಜೊತೆಗೆ ಕೆಲವು ಬೈಕ್ಗಳಿಗೆ ಬೆಂಕಿ ಹಾಕಿದ್ದಾರೆ. ಜೊತೆಗೆ 1-2 ಅಂಗಡಿಗಳಿಗೂ ಸಹ ಬೆಂಕಿ ಹಾಕಿದೆ. ಆದರೂ ಸಹ ಈಗೆಲ್ಲ ನಮ್ಮ ಅಧಿಕಾರಿಗಳೆಲ್ಲ ಕಡೆ ಪೆಟ್ರೋಲಿಂಗ್ ಬಿಟ್ಟಿದ್ದೇವೆ. ಎಲ್ಲ ಗಲ್ಲಿಗಳಿಗೂ ಮತ್ತು ಎಲ್ಲ ರೋಡ್ಗಳಿಗೂ ಪೆಟ್ರೋಲಿಂಗ್ ನಮ್ಮ ಟೀಮ್ಸ್ ಮಾಡಿ ನಮ್ಮ KSRP ಪ್ಲೆಟೂನ್ಸು ಮತ್ತು ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಸಿಬ್ಬಂದಿಗಳೆಲ್ಲರೂ ಬಿಟ್ಟಿದ್ದೇವೆ. ಎಲ್ಲರೂ ಪೆಟ್ರೋಲಿಂಗ್ ಮಾಡ್ಕೊಂಡಿದ್ದಾರೆ. ಸೊ ಪರಿಸ್ಥಿತಿ ಕಂಟ್ರೋಲ್ ಆಗಿದೆ. ಸದ್ಯಕ್ಕೆ ನಮ್ಮ ಸಿಬ್ಬಂದಿ ಇಬ್ಬರಿಗೆ ಒಂದು ಸಣ್ಣ ಇಂಜುರಿ ಆಗಿದೆ. ಅದು ಬಿಟ್ಟರೆ ಬೇರೆ ಏನು ತೊಂದರೆ ಇದೆ ಕಾಣಿಸ್ತಾ ಇಲ್ಲ. ಪೆಟ್ರೋಲ್ ಬಂಪ್ ಬಳಸಿದ್ದಾರೆ, ಇದೆಲ್ಲ ಪ್ರೀ ಪ್ಲಾನ್ ಅಂತ? ಅದ್ರ ಬಗ್ಗೆ ಯಾವುದು ಮಾಹಿತಿ ಇಲ್ಲ. ಅದು ನಿಮ್ಗೆ ಯಾರು ಹೇಳಿದಾರೋ ಗೊತ್ತಿಲ್ಲ. ಬಟ್ ಅದ್ರ ಬಗ್ಗೆ ಯಾವುದು ಸದ್ಯಕ್ಕೆ ಮಾಹಿತಿ ಇಲ್ಲ. ಅದನ್ನು ವೆರಿಫೈ ಮಾಡಬೇಕು. ತಲವಾರುಗಳು ಕೂಡ ಪೊಲೀಸರು ವಶಪಡಿಸಿಕೊಂಡ್ರು ಸರ್, ಅದನ್ನೆಲ್ಲ ಪ್ರದರ್ಶನ ಮಾಡಿದ್ದಾರೆ ಅನ್ನುವಂಥದ್ದು ಸರ್. ತೆಗೆದುಕೊಂಡು ಹೋಗಿದ್ದಾರೆ. ಇಲ್ಲ, ಅದ್ರ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ. ಅಲ್ಲ, ಲಾಂಗ್ಗಳನ್ನ ಪೊಲೀಸರು ಎತ್ಕೊಂಡು ಹೋಗಿರುವಂಥದ್ದು. ಇಲ್ಲ, ಅದನ್ನು ವೆರಿಫೈ ಮಾಡಬೇಕು ನಾವು. ಅದ್ರ ಬಗ್ಗೆ ಸದ್ಯಕ್ಕೆ ನಮ್ಗೆ ಮಾಹಿತಿ ಇಲ್ಲ. ನಮ್ಗೆ ಇದುವರೆಗೂ ನಮ್ಮ ಆಫೀಸರ್ ನಮ್ಗೆ ಬ್ರೀಫಿಂಗ್ ಮಾಡಬೇಕಾದ್ರೆ ತಲವಾರುಗಳ ಬಗ್ಗೆ ಇದ್ರ ಬಗ್ಗೆ ಯಾವುದು ಹೇಳಿಲ್ಲ. ಅದನ್ನು ನೀವು ಹೇಳ್ತಾ ಇರುವಂಥದ್ದು. ಅದ್ರ ಬಗ್ಗೆ ವೆರಿಫೈ ಮಾಡಿ. ಅದನ್ನು ಏನು ಹೇಳಲಿಕ್ಕಾಗೋದಿಲ್ಲ. ಬಟ್ ಈ ಟೈಮಲ್ಲಿ ಆಗಿದೆ, ಎಲ್ಲನೂ ನಾವು ತನಿಖೆ ಮಾಡಬೇಕಾಗಿ. ಮೊದಲಿಗೆ ನಾವು ಈ ಸಿಚುವೇಶನ್ ಕಂಟ್ರೋಲ್ ಮಾಡೋದು ನಮ್ಮ ಪ್ರಯಾರಿಟಿ. ಆದಷ್ಟು ಒಂದು ಹತೋಟಿಗೆ ಬಂದಿದೆ. ಇದಾದ್ಮೇಲೆ ಅದನ್ನು ಏನೇನು ಯಾವ ಥರ ಆಯಿತು, ಹೇಗಾಯಿತು, ಮಾಸ್ಟರ್ ಮೈಂಡ್ ಯಾರಾಗಿದೆ ಅದ್ರ ಬಗ್ಗೆ ಎಲ್ಲ ನಾವು ತನಿಖೆ ಮತ್ತೆ ವಿಚಾರ ಮಾಡಬೇಕು. ಆತಂಕದಲ್ಲಿದ್ದಾರೆ ಸರ್, ಅವ್ರಿಗೇನು ಸಂದೇಶ ಕೊಡ್ತೀರಿ? ಜೊತೆಗೆ ಕಿಡಿಗೇಡಿಗಳ ವಿರುದ್ಧ ಯಾವ ರೀತಿ ಕ್ರಮ ಆಗುತ್ತೆ ಸರ್? ಕಿಡಿಗೇಡಿಗಳಿಗೆ 100% ನಮ್ಮ ಹತ್ರ ಏನಿಗೆಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡ್ತೇವೆ. ಎವಿಡೆನ್ಸ್ ಕಲೆಕ್ಟ್ ಮಾಡಿಕೊಂಡು ಪ್ರಕರಣ ದಾಖಲಿಸ್ಕೊಂಡು ಅದ್ರ ಮೇಲೆ ಏನು ಅರೆಸ್ಟ್ ಮಾಡಬೇಕೆಲ್ಲ ಮಾಡ್ತೇವೆ. ಜನಗಳಿಗೆ ಜನಗಳಿಗೆ ಆತಂಕ ಆಗಬಾರ್ದು ಅಂತ ಒಂದು ಕಾರಣಕ್ಕೋಸ್ಕರ ಅದಕ್ಕೋಸ್ಕರನೇ ನಾವು ನಮ್ಮ ರೆಸ್ಪಾನ್ಸಿಬಿಲಿಟಿ ನೋಡ್ಕೊಳ್ಳುವಂಥದ್ದು. ಅದಕ್ಕೆ ನಾವು ಹೆಚ್ಚಿನದಾಗಿ ಫೋರ್ಸ್ ತೊಗೊಂಡ್ಬಿಟ್ಟು ಪೆಟ್ರೋಲಿಂಗ್ ಮಾಡ್ಕೊಂಡು ಎಲ್ಲ ಕಡೆ ನಮ್ಮ ವಿಸಿಬಿಲಿಟಿ ಮತ್ತು ಏರಿಯಾ ಡಾಮಿನೇಷನ್ ಮಾಡ್ಕೊಂಡೆಲ್ಲ ಮಾಡ್ತಾ ಇದ್ದೇವೆ. ಇನ್ನು ನಾವು ಇದನ್ನು ನಮ್ಮ ವಿಜಿಲ್ನ ಕಂಟಿನ್ಯೂ ಮಾಡ್ತೇವೆ. ನಮ್ಮ ತನಿಖೆ ಅದನ್ನು ನಾನು ಈಗ ಅಷ್ಟು ಡೀಟೇಲ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ. ಅದನ್ನು ವೆರಿಫೈ ಮಾಡ್ತೇವೆ. ಇನ್ನು ಕೆಲವರು ಸಿಕ್ಕಿದ್ದಾರೆ, ಬಟ್ ಇನ್ನು ಅದ್ರ ನಂಬರ್ ನಾವು ಕರೆಕ್ಟ್ ತಗೊಂಡಿಲ್ಲ. ಸದ್ಯಕ್ಕೆ 3 ದಿವಸ, ನೆಕ್ಸ್ಟ್ 3 days. ಥ್ಯಾಂಕ್ ಯು.